ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ತಮ್ಮನೇಲಿ ನೋಡಿರ್ತೀರಾ, ಟೈಲರಿಂಗ್ ಕಲ್ತಿದ ತಕ್ಷಣ ಟೈಲರ್ ಆಗಬಹುದಾ, ಟೈಲರ್ ಆಗ್ತೀವಾ, ಅಥವಾ ಟೈಲರಿಂಗ್ ಕಲ್ತಿದ ತಕ್ಷಣ ಟೈಲರ್ ಆಗಿಲ್ಲ ಅಂದ್ರೆ ಸೊ ಏನೇನೆಲ್ಲ ಮಾಡಬೇಕು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಸೊ ಇನ್ನೊಂದು ವಿಷಯ, ಸೊ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ 6th ಬ್ಯಾಚ್ ನವೆಂಬರ್ 28ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇಂಟರ್ಮೀಡಿಯೇಟ್ ಬ್ಯಾಚ್ ಏನಿದೆ, ಸೊ ಅದ್ರಲ್ಲಿ ಏನೇನೆಲ್ಲ ಕವರ್ ಮಾಡ್ತೀನಿ, ಸೊ ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದೀನಿ. ಸೊ ಸುಮಾರಷ್ಟು ವಿಡಿಯೋ ಮಾಡಿ ಹಾಕಿದೀನಿ. ಸೊ ಆದ್ರೂ ಹೊಸದಾಗಿ ಸಬ್ಸ್ಕ್ರೈಬರ್ ಯಾರ್ಯಾರು ಆಗ್ತಿದ್ದಾರೆ, ಸೊ ಅಂತವರೆಲ್ಲ ನನಗೆ ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳ್ತೀರಾ ನೀವು ಇದ್ರಲ್ಲಿ ಏನೇನು ಕವರ್ ಮಾಡ್ತೀರಾ ಅಂತ. ಸೊ ಅವ್ರ ಡೌಟ್ಸ್ ನ ಕ್ಲಿಯರ್ ಮಾಡಕ್ಕೆ, ಹಾಗೆ 6ನೇ ಬ್ಯಾಚ್ ಬಗ್ಗೆ ಮಾಹಿತಿ ಕೊಡಕ್ಕೆ ಸೊ ಇವತ್ತು ಬಂದಿದ್ದೀನಿ. ಮೇನ್ ಟಾಪಿಕ್ ಬಂದು ಟೈಲರಿಂಗ್ ಕಲಿತ ತಕ್ಷಣ ಟೈಲರ್ ಆಗ್ತೀವಾ, ಸೊ ಅದು, ಬಟ್ ಅದರಲ್ಲಿ ಇದೊಂದು ಕವರ್ ಮಾಡ್ತಾ ಇದೀವಿ, ಓಕೆನಾ. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್, ಸೊ ಇದು ಯಾವ ತರ ಕಲಿಯೋದು ಅಂತ ಅಂದ್ರೆ, ಬೇಸಿಕ್ ಕಂಪ್ಲೀಟ್ ಆಗಿರೋರು ಅಂದ್ರೆ ಬೇಸಿಕ್ ಅಲ್ಲಿ ಕಂಪ್ಲೀಟ್ ಆಗಿರೋರು ಅಂದ್ರೆ, ಈಗ ನಂದು ಬೇಸಿಕ್ ಆನ್ಲೈನ್ ಕೋರ್ಸ್ ಇದೆ. ಸೊ ಅದು ಕಂಪ್ಲೀಟ್ ಆಗಿರೋರು ಏನಿದ್ದಾರೆ ಅವರು ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಮುಂದೆ ಹೋಗ್ತಾರೆ, ಅಂದ್ರೆ ಜಾಯಿನ್ ಆಗ್ತಾರೆ. ಸೊ ಹೊರಗಡೆಯಿಂದ ಅಂದ್ರೆ ನನ್ನ ಹತ್ರ ಯಾರು ಬೇಸಿಕ್ ಕಲ್ತಿಲ್ಲ, ಸೊ ಹೊರಗಡೆ ಬೇಸಿಕ್ ಕಲ್ತಿರ್ತಾರೆ, ಸೊ ಅಂತವ್ರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಸೊ ಬೇಸಿಕ್ ಅಂತ ಆದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಅಂದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಕೆಲವ್ರು ಏನ್ ಅನ್ಕೊಳ್ತಾರೆ, ನಾರ್ಮಲ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬಿಟ್ರೆ ನಾನು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್. ಸೊ ಅದಲ್ಲ. ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಅಂತ ಆದ್ರೆ ನೀವು ಯಾವುದೇ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆಗ್ಲಿ, ಡೀಪ್ ಲೆಸ್ ಬ್ಲೌಸ್ ಆಗ್ಲಿ, ಡೀಪ್ ಇಲ್ದಿರೋ ಬ್ಲೌಸ್ ಆಗ್ಲಿ, ಡೀಪ್ ನೆಕ್ ಬ್ಲೌಸ್ ಆಗ್ಲಿ, ಯಾವುದೇ ಸೈಜ್ ಕೊಟ್ರು ಅದಕ್ಕೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು, ಎಷ್ಟು ಆರ್ಮೋಲ್ ಇಟ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಫುಲ್ ಕ್ಲಾರಿಟಿ ಇರಬೇಕು. ಹಾಗೆ ನಾರ್ಮಲ್ ಬ್ಲೌಸ್ ನ ನೀಟಾಗಿ ಫಿನಿಶಿಂಗ್ ಮಾಡಕ್ಕೆ ಬರಬೇಕು. ಸೊ ಇದು ನಾರ್ಮಲ್ ಬ್ಲೌಸ್ ಅಲ್ಲಿ ಯಾವುದೇ ಡೌಟ್ಸ್ ಇರಬಾರ್ದು. ಸೊ ಅಂತವ್ರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ, ಸೊ ಅಂತವ್ರು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ, ಅವರು ಕಂಟಿನ್ಯೂ ಆಗ್ತಾರೆ. ಹೊರಗಡೆಯಿಂದ ಬರೋರಿಗೆ ನಾನು ಇದು ಏನು ಎಲಿಜಿಬಿಲಿಟಿ ಕೇಳ್ತಾ ಇರೋದು, ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಸೊ ಏನಕ್ಕೆ ನಾನು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಇರಬೇಕು ಅನ್ನೋದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಸೊ ಈ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ, ಸೊ ಇಷ್ಟು ಕವರ್ ಆಗುತ್ತೆ. ವೆರೈಟೀಸ್ ಆಫ್ ಬ್ಲೌಸ್, ವೆರೈಟೀಸ್ ಆಫ್ ಗೌನ್ ಇರುತ್ತೆ, ಓಕೆನಾ. ಸೊ ಇದಿಷ್ಟು ಕಲಿಬೇಕಾದ್ರೆ ಫಸ್ಟ್ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ನಾರ್ಮಲ್ ಬ್ಲೌಸೇ ಬರ್ದಿರಾ ಇದಿಷ್ಟು ಕಲಿತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಫಸ್ಟ್ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆದ್ರೆ ವೆರೈಟೀಸ್ ಆಫ್ ಗೌನ್ಸ್, ವೆರೈಟೀಸ್ ಆಫ್ ಬ್ಲೌಸಸ್ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಒಂದು ಬೊಟಿಕ್ ನ ಆರಾಮಾಗಿ ಓಪನ್ ಮಾಡ್ಬೋದು, ಓಕೆನಾ. ಸೊ ಇದ್ರಲ್ಲಿ ಏನೇನ್ ಕವರ್ ಮಾಡ್ತೀನಿ ನೋಡಿ. ಫಸ್ಟ್ ಗೆ ಬೋಟ್ ನೆಕ್ ಬ್ಲೌಸ್ ನ ಕವರ್ ಮಾಡ್ತೀನಿ. ಸೊ ಬೋಟ್ ನೆಕ್ ಬ್ಲೌಸ್, ಇದಕ್ಕೆ ಬಾಡಿ ಮೆಷರ್ಮೆಂಟ್ ಇರುತ್ತೆ, ನೋಟ್ಸ್ ಇರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಮತ್ತೆ ನಿಮ್ಗೆ ಯಾವುದೇ ಸೈಜ್ ಬೋಟ್ ನೆಕ್ ಬ್ಲೌಸ್ ಕೊಟ್ರು ನೀವು ಮಾಡ್ಬೇಕು. ಸೊ ಆ ಐಡಿಯಾ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಕಾಲರ್ ನೆಕ್ ಬ್ಲೌಸ್. ಸೊ ಕಾಲರ್ ನೆಕ್ ಬ್ಲೌಸ್ ಅಷ್ಟೇ, ಬಾಡಿ ಮೆಷರ್ಮೆಂಟ್, ಸೊ ಹಾಗೆ ಯಾವ ಮೆಷರ್ಮೆಂಟ್ಗೆ ಯಾವ ರೀತಿ ಇಟ್ಕೊಳ್ಬೇಕು, ನೆಕ್ ವಿಡ್ತ್, ಶೋಲ್ಡರ್, ಸೊ ಅದು ಎಲ್ಲ ನಿಮ್ಗೆ ಐಡಿಯಾ ಸಿಗುತ್ತೆ. ಯಾವುದೇ ಸೈಜ್ ಕೊಟ್ಟರು ನೀವು ಕಾಲರ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ಇದರಲ್ಲಿ ಬಾಡಿ ಮೆಷರ್ಮೆಂಟ್, ಕಟಿಂಗ್, ಸ್ಟಿಚಿಂಗ್ ಪ್ರತಿಯೊಂದು ಇರುತ್ತೆ. ಸೊ ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಚೂಡಿದಾರ್ ವಿತ್ ಕೋಟ್, ಅಂದ್ರೆ ಇದರಲ್ಲಿ ಹಾಫ್ ಕಾಲರ್ ಬರುತ್ತೆ. ಚೂಡಿದಾರ್ ವಿತ್ ಯೂನಿಫಾರ್ಮ್ ಬರುತ್ತಲ್ಲ, ಹೈಸ್ಕೂಲ್ ಮಕ್ಕಳು ಯೂನಿಫಾರ್ಮ್, ಸೊ ಅದರಲ್ಲಿ ಫುಲ್ ಕಾಲರ್ ಇರುತ್ತೆ, ಮುಂದೆ ಪ್ಲಾಕೆಟ್ ಇರುತ್ತೆ. ಅದಕ್ಕೆ ಅದರಲ್ಲಿ ವಿತ್ ಕೋಟ್, ವಿತ್ ಡ್ರೆಸ್ ಟಾಪ್ ಮತ್ತೆ ಪ್ಯಾಂಟ್ ವಿತ್ ಕೋಟ್. ಸೊ ಇದಿಷ್ಟು ಯೂನಿಫಾರ್ಮ್ ಚೂಡಿದಾರ್ ಅಲ್ಲಿ ಕವರ್ ಆಗುತ್ತೆ ನೋಡಿ. ಇಲ್ಲಿ ಫಸ್ಟ್ ನಾನು ಹಾಫ್ ಕಾಲರ್ ನೆಕ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಕಾಲರ್ ನೆಕ್ ಚೂಡಿದಾರ್ ಹೇಳ್ಕೊಡ್ತೀನಿ. ಎರಡು ಒಂದೇ ಆಗುತ್ತೆ, ನಿಮ್ಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಸೊ ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್. ಸೊ ತುಂಬಾ ಟ್ರೆಂಡಿ ಆಗಿರುವಂತಹ ಬ್ಲೌಸ್, ತುಂಬಾ ಯಂಗ್ಸ್ಟರ್ಸ್ ಕೇಳ್ತಾರೆ. ಈಗ ಈವನ್ ನಾರ್ಮಲ್ ಆಗಿ ಮಿಡಲ್ ಏಜ್ ಅವ್ರು ಕೂಡ ಕೇಳ್ತಾರೆ, ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊಳ್ತಿರುವಂತಹ ಪ್ರಿನ್ಸೆಸ್ ಕಟ್ ಬ್ಲೌಸ್. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್. ಪ್ರಿನ್ಸೆಸ್ ಕಟ್ ಬ್ಲೌಸ್ ನಾರ್ಮಲ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಬೇರೆ, ಅದಕ್ಕೆ ಕಫ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋದು ಬೇರೆ. ಸೊ ಅದನ್ನ ನಿಮ್ಗೆ ಇಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಅದು ಇರುತ್ತೆ. ಸೊ ಅದಾದ್ಮೇಲೆ ಕಟೋರಿ ಬ್ಲೌಸ್, ಅದಾದ್ಮೇಲೆ ಫ್ರಿಲ್ ಗೌನ್, ಸ್ಯಾರಿ, ಬಾರ್ಡರ್ ಸ್ಯಾರಿ ತಗೊಂಡು ಈಗೆಲ್ಲ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ತುಂಬಾನೇ ವೆರೈಟಿ ಡಿಸೈನ್ ಅಲ್ಲಿ ಸ್ಯಾರಿ, ಬಾರ್ಡರ್ ಸ್ಯಾರಿ ಅಥವಾ ಬಾರ್ಡರ್ ಫ್ಯಾಬ್ರಿಕ್ ಅಲ್ಲಿ ತಗೊಂಡು ಗೌನ್ ನ, ಫ್ರಿಲ್ ಗೌನ್ ನ ಸ್ಟಿಚ್ ಮಾಡ್ಕೊಂಡು ಹೆಣ್ಮಕ್ಳು ಹಾಕೊಳ್ತಾ ಇರೋ. ಫ್ರಿಲ್ ಗೌನ್ಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು, ಸೊ ಯಾವ ಏಜ್ ಅವ್ರಿಗೆ ಎಷ್ಟು ನೀವು ಶೋಲ್ಡರ್ ಮತ್ತೆ ಆರ್ಮಲ್ ಇಟ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಐಡಿಯಾ ಸಿಗುತ್ತೆ. ವಿತ್ ಕಟಿಂಗ್, ವಿತ್ ಫ್ರಂಟ್ ಅಲ್ಲಿ ಡಿಸೈನ್, ವಿತ್ ಕಟಿಂಗ್, ವಿತ್ ಸ್ಟಿಚಿಂಗ್, ಫುಲ್ ಫಿನಿಶಿಂಗ್ ನಿಮ್ಗೆ ಫ್ರಿಲ್ ಗೌನ್ ಸ್ಯಾರಿ ಯೂಸ್ ಮಾಡ್ಕೊಂಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅಂಬ್ರಲಾ ಗೌನ್. ಸೊ ಈ ಅಂಬ್ರಲಾ ಗೌನ್ ಅಂತ ಬಂದಾಗ ಯಾವ ಏಜ್ ಅವ್ರಿಗೆ ನೀವು ಸ್ಯಾರಿನಲ್ಲಿ ಗೌನ್ ಸ್ಟಿಚ್ ಮಾಡ್ಬೋದು. ಅಂಬ್ರಲಾ ಗೌನ್ ಸ್ಟಿಚ್ ಮಾಡ್ಲಿಕ್ಕೆ
ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಯಾವ ರೀತಿ ಮಾಡ್ಕೊಳ್ಬೇಕು, ವಿತ್ ಲೈನಿಂಗ್ ಹಾಕಿ ಹೇಗೆ ಸ್ಟಿಚಿಂಗ್ ಮಾಡೋದು, ಹೇಗೆ ಅದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಅದಕ್ಕೂ ಕಟಿಂಗ್ ಇರುತ್ತೆ, ಅದಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ ಇಲ್ಲಿ ಏನೇನೆಲ್ಲ ತೋರಿಸಿದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ ಇದಿಷ್ಟು ನಾನು ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲೇ ಹೋಗ್ಲಿ, ಧಾರವಾಡ ಹೋಗ್ಲಿ, ಹುಬ್ಳಿ ಹೋಗ್ಲಿ, ಮಂಗಳೂರು ಹೋಗ್ಲಿ, ಬೆಂಗಳೂರು ಹೋಗ್ಲಿ, ಯಾವುದೇ ಸೈಡ್ ಹೋಗ್ಲಿ, ಇದಿಷ್ಟು ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಯಾವುದೇ ಟೈಲರ್ ಶಾಪ್ ಆಗ್ಲಿ, ಯಾವುದೇ ಬೊಟಿಕ್ ಆಗ್ಲಿ, ಸೊ ಎಲ್ಲೂ ಹೋದ್ರು ಇದಿಷ್ಟು ಕೇಳ್ತಾರೆ. ಸೊ ಹಾಗಾಗಿ ಇದನ್ನ ನಾನು ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ಕವರ್ ಮಾಡಿದೀನಿ. ಸೊ ಹಾಗಾಗಿ ನಾನು ಒತ್ತಿ ಹೇಳ್ತಾ ಇರೋದು, ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರು ಖಂಡಿತ ಈ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ದಯವಿಟ್ಟು ಬೇಸಿಕ್ ಇದೆ, ಸೊ ನನ್ನ ಹತ್ರನೇ ಸೇರ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಾರ್ಮಲ್ ಬ್ಲೌಸ್ ನೀವು ಎಲ್ಲೇ ಹೋಗಿ ಬೇಸಿಕಲಿ ನಾರ್ಮಲ್ ಬ್ಲೌಸ್ ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಆಮೇಲೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗಿ. ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲೂ ಹೋದ್ರು ಅಷ್ಟೇನೆ, ಓಕೆನಾ? ಸೊ ಇದು ಒಂದು ವೇ ಇರುತ್ತೆ ಕಲೀಲಿಕ್ಕೆ. ಹೇಗೆ ನಾವು ಮಕ್ಕಳನ್ನ ನರ್ಸರಿ ಸೇರಿಸಿ ಫಸ್ಟ್ ಸ್ಟ್ಯಾಂಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಓದಿಸಿ 7th ಸ್ಟ್ಯಾಂಡರ್ಡ್ ಬಂದಾಗ 7th ಸ್ಟ್ಯಾಂಡರ್ಡ್ ಕ್ಲಾಸ್ ಆದ್ಮೇಲೆ ಹೈಸ್ಕೂಲ್, ಅದಾದ್ಮೇಲೆ PU ಅಂತ ನಾವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಕ್ಕಳನ್ನ ಸೇರಿಸಿ ಓದಿಸ್ತೀವಿ, ಸೇಮ್ ಟು ಸೇಮ್ ಇದೇ ತರಾನೇ ಟೈಲರಿಂಗ್ ಅಲ್ಲೂ ಅಷ್ಟೇ. ನೀವು ಬೇಸಿಕ್, ಇಂಟರ್ಮೀಡಿಯೇಟ್, ಫಸ್ಟ್ ಬೇಸಿಕ್ ಕಂಪ್ಲೀಟ್ ಆಗಿರೋರು ಇಂಟರ್ಮೀಡಿಯೇಟ್ಗೆ ಜಾಯಿನ್ ಆಗಿ, ಹೊರಗಡೆಯಿಂದ ಸೇರ್ಕೊಳ್ತಾ ಇರೋರಿಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಇದಿಷ್ಟು ಕಲಿಬೇಕು ಅಂತ ಆಸೆ ಇರೋರು ಖಂಡಿತವಾಗಿ ಸೇರ್ಕೊಳ್ಬಹುದು. ಸೊ ಇದು ಬಂದು 3 ತಿಂಗಳಿಗೆ 3,000 ರೂಪಾಯಿ, ಮಂತ್ಲಿ 3,000 ಅಲ್ಲ, 3 ತಿಂಗಳು ಕೋರ್ಸ್ ಇರುತ್ತೆ. ಸೊ ಇದು ಬಂದು ನವೆಂಬರ್ 28ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇದು ಬಂದು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ 6ನೇ ಬ್ಯಾಚ್. 5 ಬ್ಯಾಚ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಇದು ಬಂದು 6ನೇ ಬ್ಯಾಚ್. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಮೇನ್ ಟಾಪಿಕ್ಗೆ ಬರೋಣ. ಟೈಲರಿಂಗ್ ಕಲ್ತಿದ ತಕ್ಷಣ ಟೈಲರ್ ಆಗ್ತೀರಾ? ಸೊ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡ್ತೀನಿ ನೋಡಿ. ಟೈಲರಿಂಗ್ ಕಲ್ತಿದ ತಕ್ಷಣ ಖಂಡಿತ ಟೈಲರ್ ಆಗಕ್ಕಾಗಲ್ಲ. ಸೊ ಏನಕ್ಕೆ? ಫಸ್ಟ್ ರೀಸನ್, ನಂಬರ್ 1 ರೀಸನ್, ನೀವ್ ಎಲ್ಲೋ ನಿಮ್ಗೆ ನೀಟಾಗಿ ಹೇಳ್ಕೊಳ್ದಿರೋ ಕಡೆ ಸ್ಟೆಪ್ ಬೈ ಸ್ಟೆಪ್ ಕಲ್ಸಲ್ಲ. ಸೊ ಆ ಕಡೆ ಅಲ್ಲಿ ಅಂದ್ರೆ ನೀವು ಎಲ್ಲಿ ಟೈಲರಿಂಗ್ ಕಲಿತೀರಾ, ಫಸ್ಟ್ ನೀವು ಕರೆಕ್ಟ್ ಆಗಿ ಎಲ್ಲಿ ಕಲಿಸ್ತಾರೆ ಅನ್ನೋದನ್ನ ಚೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾರ ಹತ್ರ ಕಲಿತಾ ಇದೀವಿ, ಅವ್ರು ಹೇಗೆ ಹೇಳ್ಕೊಡ್ತಾರೆ, ಸೊ ಅಲ್ಲಿ ಫಸ್ಟ್ ಕಲ್ತಿರೋದು ಎಕ್ಸ್ಪೀರಿಯನ್ಸ್ ಏನು, ಅಲ್ಲಿ ನೀಟಾಗಿ ಹೇಳ್ಕೊಡ್ತಾರಾ ಇಲ್ವಾ, ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೇಕು. ನಂಬರ್ 1 ಏನಕ್ಕಂದ್ರೆ ನೀವು ಎಲ್ಲಿ ಕಲಿತೀರಾ, ಅವ್ರು ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್. ಸೊ ಇದನ್ನ ನಾನು ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಸುಮಾರಷ್ಟು ಜನ ನನಗೆ ಕಾಲ್ ಮಾಡ್ಬಿಟ್ಟು, ಮೇಡಮ್ ನನಗೆ ಬ್ಲೌಸ್ ಒಂದು ಸಾಕು, ಸೊ ನನಗೆ ನಮ್ಮ ಮನೆಯಲ್ಲಿ ಫ್ರಾಕ್ ಹಾಕೊಳ್ಳೋರಿಲ್ಲ, ಲೆಹೆಂಗಾ ಹಾಕೊಳ್ಳೋರಿಲ್ಲ, ಸೊ ನನಗೆ ಬ್ಲೌಸ್ ಒಂದು ಸಾಕು, ನಿಮ್ ದುಡ್ಡು ಏನಿದೆ ಅದನ್ನ ನಾನು ಕಟ್ಬಿಡ್ತೀನಿ, ನನಗೆ ಬ್ಲೌಸ್ ಕ್ಲಾಸಸ್ ಏನಿದೆ ಅದನ್ನ ಕಳಿಸ್ಬಿಡಿ ಅಂತ ಕೇಳ್ತಾರೆ. ಸೊ ಖಂಡಿತ ನಾನು ಅಂತವ್ರನ್ನ ನನ್ನ ಕ್ಲಾಸ್ಗೆ ತಗೊಳಲ್ಲ. ನನಗೆ ದುಡ್ಡು, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅದು ದುಡ್ಡು ಬೇಕು, ಏನಕ್ಕಂದ್ರೆ ನಂದು ಜೀವನ ನಡಿಬೇಕು. ಹಾಗಂತ ಹೇಳ್ಬಿಟ್ಟು ಶಾರ್ಟ್ ಕಟ್ ಅಲ್ಲಿ ಬರೋರಿಗೆ ನಾನು ಬೇರೆ ಎಲ್ಲ ಕಲಿಯಲ್ಲ, ಡೈರೆಕ್ಟ್ ನಾನು ಬ್ಲೌಸ್ ಕಲಿತೀನಿ ಅನ್ನೋರ್ನ ದುಡ್ಡುಗೋಸ್ಕರ ನಾನು ಖಂಡಿತ ತಗೊಳಲ್ಲ. ನನ್ನ ಹತ್ರ ಯಾರ್ಯಾರೆಲ್ಲ ಜಾಯಿನ್ ಆಗ್ತಾರೆ ಖಂಡಿತ ಅವರು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಅದನ್ನ ಕಲಿಬೇಕು ಸ್ಟೆಪ್ ಬೈ ಸ್ಟೆಪ್. ನಾನು ಏನ್ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ತಾ ಕಲಿತಾನೆ ನೀವು ಬ್ಲೌಸ್ ಕಲಿಯಕ್ ಆಗೋದು. ಒಂದೇ ಸರಿ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬ್ಲೌಸ್ ಇಕ್ಕೆ ಬಿಟ್ಬಿಟ್ರೆ, ಸೊ ನಿಮ್ಮಲ್ಲೇ ಇರ್ತೀರಾ, ನಿಮ್ ಸರೌಂಡಿಂಗ್ ಅಲ್ಲೂ ಇರ್ತಾರೆ. ನೀವು ಗಮನಿಸಿ, ನನಗೆ ಟೈಲರಿಂಗ್ ಬೇಡಪ್ಪ, ನನಗ್ ಬರಲ್ಲ, ನಾನು ಅರ್ಧಂಬರ್ಧ ಕಲ್ತಿದ್ದೀನಿ, ನನಗೆ ಸರಿಯಾಗಿ ತಲೆಗೆ ಹೋಗ್ಲಿಲ್ಲ, ನನಗೆ ಟೈಲರಿಂಗ್ ಸವಾಸನೆ ಬೇಡ, ನಾನು ಬೇರೆ ಚೂಸ್ ಮಾಡ್ಕೊಳ್ತೀನಿ, ನಂಗೆ ಟೈಲರಿಂಗ್ ಬೇಡ. ಸೊ ಸುಮಾರಷ್ಟು ಜನ ನಾನು ಏನೇ ಮಾಡಿದ್ರು ಟೈಲರಿಂಗ್ ಬರ್ತಿಲ್ಲ. ಸೊ ಈ ಕ್ವೆಶನ್ಸ್ ಎಲ್ಲ ಯಾರ್ಯಾರ ಮೈಂಡ್ ಅಲ್ಲಿ ಇದೆ, ಸೊ ಅಂತವ್ರಿಗೆಲ್ಲ ಮೇಜರ್ ಪ್ರಾಬ್ಲಮ್ ಆಗಿರೋದೇನೆ ನೀವು ಎಲ್ಲಿ ಕಲಿತೀರಾ, ಸೊ ಯಾವ ರೀತಿ ಕಲಿತೀರಾ ಅಂತ, ಓಕೆನಾ? ನನ್ನ ಹತ್ರನೂ ಬಂದ್ಬಿಟ್ಟು ಡೈರೆಕ್ಟ್ ಬ್ಲೌಸ್ ಹೇಳ್ಕೊಡಿ ಅಂದ್ರೆ ಖಂಡಿತ ನಾನು ಕ್ಲಾಸಿಗೆ ತಗೊಳಲ್ಲ. ಕೆಲವ್ರು ಹೇಳ್ತಾರೆ ನಮ್ಮ ಮನೇಲಿ ಹಾಕೊಳ್ಳೋರು ಯಾರು ಇಲ್ಲ ಅಂತ. ಖಂಡಿತ ಇಲ್ಲಿ ನಿಮ್ಮ ಮನೇಲಿ ಯಾರಾದ್ರೂ ಹಾಕೊಳ್ಳೋರು ಇರ್ತಾರೆ, ಅದನ್ನೆಲ್ಲ ನೀವು ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಖಂಡಿತ ನಾನು ಟೈಲರಿಂಗ್ ಹೇಳ್ಕೊಡ್ತಾ ಇಲ್ಲ. ನೀವು ಟೈಲರಿಂಗ್ ಕಲೀಲಿ, ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರೆ ನಿಮ್ಗೆ ನೀಟಾಗಿ ತಲೆಗೆ ಹೋಗುತ್ತೆ. ನಿಮಗೆ ನೋಟ್ಸ್ ಕೊಟ್ರೆ, ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ರೆ ನೀವು ಸಕ್ಸಸ್ಫುಲ್ ಆಗಿ ಟೈಲರ್ ಆಗ್ತೀರಾ. ಸೊ ಅನ್ನೋ ಕಾರಣಕ್ಕೆ ನಾನು ಹೇಳ್ಕೊಡೋದು. ನಿಮ್ಮನೇಲಿ ಸಿಮ್ಮಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಿಮ್ಮಿ ಸ್ಟಿಚ್ ಮಾಡಿ ಹಾಕೊಳ್ಳಲ್ಲ, ನಾನು ತಗೊಳ್ಳೋದು ರೆಡಿಮೇಡೇ. ಬಟ್ ಕಲಿಬೇಕು, ಅದನ್ನು ನಾನು ನಿಮಗೆ ಕಲಿಸ್ಬೇಕು. ಸಿಮ್ಮಿ ಆದಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಇಟ್ಟಿದ್ದೀನಿ ಬೇಸಿಕಲ್ಲಿ, ಸೊ ಈಸಿ ಆಗುತ್ತೆ. ಸಿಮ್ಮಿನಿ ಸ್ವಲ್ಪ 70% ಕಲ್ತಿರ್ತೀರಾ, ಸ್ಮಾಲ್ ಸೈಜ್ ಬ್ಲೌಸ್ಗೆ ಬಂದರೆ ಸ್ಲೀವ್ ಎಲ್ಲ ಬರುತ್ತೆ, ಅಲ್ಲಿ ಇನ್ನು 25% 100% ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ತಲೆಗೆ ಹೋಗೋಕ್ಕೆ ಹೇಳ್ಕೊಡ್ತಾ ಇರುವಂತಹ ರೀತಿ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಖಂಡಿತ ನನಗೆ ಬ್ಲೌಸ್ ಕ್ಲಾಸ್ ಒಂದೇ ಬೇಕು ಬೇಸಿಕಲಿ. ನಾನು ಇಂಟರ್ಮೀಡಿಯೇಟಲ್ಲಿ ಇಷ್ಟು ಒಂದು 6 ಥರ ಬ್ಲೌಸ್ ಇದೆ, 2 ಥರ ಗೌನ್ ಇದೆ ಅಷ್ಟೇ. ನಾನು ಹೇಳ್ತಾ ಇರೋದು ಬೇಸಿಕಲ್ಗೆ ಯಾರ್ಯಾರು ಕಾಲ್ ಮಾಡ್ತಾ ಇದ್ದೀರಾ ಸ್ವಂತವ್ರಿಗೆ ಖಂಡಿತ ದಯವಿಟ್ಟು ನನಗೆ ಬ್ಲೌಸ್ ಕ್ಲಾಸ್ ಒಂದು ಬೇಕು ಅಂತನವರು
ದಯವಿಟ್ಟು ನನಗೆ ಮೆಸೇಜ್ ಮಾಡಬೇಡಿ, ಖಂಡಿತ ನಾನು ಅಂಥವ್ರನ್ನ ಕ್ಲಾಸಿಗೆ ತೊಗೊಳ್ಳಲ್ಲ. ಏನು ನಾನು ಕೋರ್ಸ್ ಮಾಡಿದ್ದೀನಿ 3 ತಿಂಗಳು, ಆ ಕೋರ್ಸ್ ಕಂಪ್ಲೀಟ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ನಾನು ಹೇಳ್ಕೊಟ್ಟಂತೆ ಕಲಿತೀವಿ ಅನ್ನೋರು ಮಾತ್ರ ಖಂಡಿತ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬರೀ ದುಡ್ಡು ಒಂದು ಮೈಂಡಲ್ಲಿ ಇಟ್ಕೊಂಡು ನಾನಿಲ್ಲಿ ಕೋರ್ಸ್ ಮಾಡ್ತಾ ಇಲ್ಲ. ಯಾರ್ಯಾರೆಲ್ಲ ನನ್ನ ಹತ್ರ ಸೇರ್ಕೊಳ್ತಿದ್ದೀರಾ ಅವರು ಸಕ್ಸಸ್ಫುಲ್ ಟೈಲರ್ ಆಗಬೇಕು ಸೊ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ಎಫರ್ಟ್ ಹಾಕಿ ನಾನು ಕ್ಲಾಸಸ್ನ ಮಾಡ್ತಾ ಇರೋದು, ತುಂಬ ಕಷ್ಟಪಟ್ಟು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಯಾವ ಪಾಯಿಂಟ್ ಮಿಸ್ ಆಯಿತು, ಓಕೆ ಇಲ್ಲಿ ಇವರಿಗೆ ಡೌಟ್ ಬರ್ಬೋದು, ಸೊ ಇಲ್ಲಿ ನಾನು ಕ್ಲಿಯರ್ ಮಾಡಿಬಿಡ್ಬೇಕು ಇವಾಗಲೇ. ಸೊ ಓಕೆ ಇನ್ನು ನೆಕ್ಸ್ಟ್ ಹೋದ್ಮೇಲೆ ಓಕೆ ಇಲ್ಲಿ ಈ ಥರ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ ಇನ್ನು ಬೇರೆ ಥರ ಡೌಟ್ ಬರ್ಬೋದು, ಸೊ ಇಲ್ಲಿ ನಾನು ಕ್ಲಿಯರ್ ಮಾಡಬೇಕು. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಕ್ಲಾಸ್ನ ಮಾಡೋದು. ಸುಮ್ಮನೆ ಏನೋ ಯಾವುದೋ ಒಂದು ಬ್ಲೌಸ್ದು ಯಾವುದೋ ಒಂದು ಸೈಜ್ನ ತೊಗೊಂಡೆ ಕಟ್ಟಿಂಗ್ ಮಾಡಿದೆ, ನಾನು ಅಪ್ಲೋಡ್ ನಿಮಗೆ ಕಳಿಸ್ದೆ ವಿಡಿಯೋನ, ಸೊ ಅಲ್ಲಿಗೆ ಮುಗೀತು ನನ್ನ ಜವಾಬ್ದಾರಿ ಅಂತ ಕೂತ್ಕೊಳ್ಳೋಲ್ಲ. ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇರ್ತೀನಿ, ಪ್ರತಿಯೊಂದನ್ನು ನೋಡ್ತಾ ಇರ್ತೀನಿ, ಪ್ರತಿಯೊಂದಕ್ಕೂ ನಾನು ಸೊಲ್ಯೂಷನ್ ಕೊಡ್ತೀನಿ. ನೋಡಿ ಇವಾಗ ನಾನು ಹೇಳ್ಕೊಳ್ತಾ ಇಲ್ಲ, ಇರೋದನ್ನ ಹೇಳ್ತೀನಿ. ನನ್ನ ಏನು ಕ್ಲಾಸಸ್ ನಡೀತಾ ಇದೆ ಅದರಲ್ಲಿ ಡೌಟ್ಸ್ ಒಂದು 100%ಗೆ ಒಂದು 10% ಡೌಟ್ ಬರ್ಬೋದು, ಅಂದರೆ 90% ಡೌಟ್ಸ್ ಇಲ್ದಿರೋ ಕ್ಲಾಸ್ ನಡೀತಾ ಇದೆ. ಸೊ ಅಷ್ಟು ಕ್ಲಿಯರ್ ಆಗಿ ನಾನು ಅಲ್ಲಿ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಅಷ್ಟು ಒಂದೊಂದ್ಸರಿ ಕ್ಲಾಸ್ ಮಾಡುವಾಗ ನನಗೆ ತುಂಬ ಸುಸ್ತಾಗ್ಬಿಡುತ್ತೆ, ಮಾತಾಡಿ ತುಂಬ ಸುಸ್ತಾಗ್ಬಿಡುತ್ತೆ, ತಲೆಯೆಲ್ಲ ನೋವು ಬಂದುಬಿಡುತ್ತೆ. ಸೊ ಅಲ್ಲಿ ತಲೆನೋವು ಬಂತು, ಸುಸ್ತಾಯಿತು ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ಕಟ್ಟಲ್ಲಿ ಹೋಗಲ್ಲ. ಓಕೆ ಇವತ್ತು ಕಂಪ್ಲೀಟ್ ಆಗಲಿಲ್ವಾ ಕ್ಲಾಸ್, ನಾನು ನಾಳೆ ಕಂಪ್ಲೀಟ್ ಮಾಡ್ತೀನಿ. ಕ್ಲಾಸ್ನ 2 ದಿವಸ ಲೇಟ್ ಆಯಿತಾ ಕಳ್ಸೋಕ್ಕೆ, ಓಕೆ ನಾನು ನಿಧಾನಕ್ಕೆ ಕಳಿಸ್ತೀನಿ ಅಂತ ಹೇಳ್ತೀನಿ. ಬಟ್ ಏನು ಇನ್ಫಾರ್ಮೇಷನ್ ಕೊಡಬೇಕು, ಏನು ಪಾಯಿಂಟ್ಸ್ ಕೊಡಬೇಕು, ಖಂಡಿತ ಯಾವ ಪಾಯಿಂಟ್ಸ್ನು ಮಿಸ್ ಮಾಡ್ದಿರಾ ನಾನು ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಒಂದು ಶೋ ಆಗ್ತಿದೆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. 100ಗೆ 100% ಕ್ಲಾಸಸ್ ಇದೆ. ಸೊ ನೆಕ್ಸ್ಟು ನೋಡಿ, ಯಾರಿಗೆ ಇದು ಎಲ್ಲ ನಿಮಗೆ ಹೇಳ್ತಾ ಇರೋದು ಪಾಯಿಂಟ್ ನಂಬರ್ 1, ಸರಿಯಾಗಿ ಸೇರ್ಕೊಳ್ಬೇಕು, ಸರಿಯಾದ ಜಾಗ ನೋಡಿ ನೀವು ಟೈಲರಿಂಗ್ ಕಲೀಲಿಕ್ಕೆ ಸೇರ್ಕೊಳ್ಬೇಕು. ಸೊ ಸೆಕೆಂಡ್ ಬಂತು, ಟೈಲರಿಂಗ್ ಕರೆಕ್ಟಾಗಿರೋ ಜಾಗದಲ್ಲಿ ಸೇರ್ಕೊಂಡಿದ್ದು ಆದಮೇಲೆ ನೀವೇನು ಮಾಡಬೇಕು, ಅಲ್ಲಿ ನೀವೇನೇನು ಕಲ್ತಿದ್ದೀರಾ ಅದನ್ನು ಬೇರೆ ಬೇರೆ ಮೆಷರ್ಮೆಂಟ್ಸಲ್ಲಿ ನೀವು ಅಪ್ಲೈ ಮಾಡಬೇಕು. ಬೇರೆ ಬೇರೆ ಮೆಷರ್ಮೆಂಟ್ಸ್ನ ಕಟ್ಟಿಂಗ್ ಮಾಡಬೇಕು, ಬೇರೆ ಬೇರೆ ಮೆಷರ್ಮೆಂಟ್ಸ್ನ ಸ್ಟಿಚಿಂಗ್ ಮಾಡಬೇಕು. ಸೊ ಅವರು ಅಲ್ಲಿ ಏನು ಪ್ರಾಬ್ಲಮ್ ಹೇಳ್ತಾರೆ ಸೊ ಅದನ್ನು ಒಂದು ಲೀಸ್ಟ್ ಮಾಡ್ಕೊಳ್ಬೇಕು. ಓಕೆ ಆರ್ಮೋಲ್ ಟೈಟ್ ಅಂತ ಅಂದ್ರ, ಅಥವಾ ಶೋಲ್ಡರ್ ಡ್ರಾಪ್ ಅಂತ ಹೇಳಿದ್ರ, ಅಥವಾ ಅಪ್ಪರ್ ಚೆಸ್ಟ್ ಲೂಸ್ ಅಂತ ಹೇಳಿದ್ರ, ಅಥವಾ ಮಿಡಲ್ ಚೆಸ್ಟ್ ಟೈಟ್ ಅಂತ ಹೇಳಿದ್ರ. ಸೊ ಅದನ್ನೆಲ್ಲ ನೀವು ಶಾರ್ಟ್ ಲಿಸ್ಟ್ ಒಂದರಲ್ಲಿ ಬರ್ಕೊಳ್ಬೇಕು. ಸೊ ನೆಕ್ಸ್ಟ್ ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡುವಾಗ ಈ ಪಾಯಿಂಟ್ಸ್ ಏನೇನು ಪ್ರಾಬ್ಲಮ್ ಬಂದಿದೆ ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಅಂದರೆ ಓಕೆ ಇವರು ಆರ್ಮೋಲ್ ಟೈಟ್ ಅಂತ ಹೇಳಿದರು, ಸೊ ಇಲ್ಲಿ ನಾನು ಆರ್ಮೋಲ್ ಹತ್ರ ಸ್ವಲ್ಪ ಲೂಸ್ ಮಾಡಬೇಕು. ಸೊ ಅದಾದಮೇಲೆ ಶೋಲ್ಡರ್ ಡ್ರಾಪ್ ಅಂತ ಹೇಳಿದರು, ಓಕೆ ಇವ್ರದ್ದು ಡೀಪ್ ನೆಕ್ ಬ್ಲೌಸ್ ಇದೆ, ಇವ್ರಿಗೆ ನಾನು ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು. ಸೊ ಅದನ್ನು ನೀವು ಫಸ್ಟ್ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಶೋಲ್ಡರ್ ಇಟ್ಟು ನೀವು ಕಟ್ಟಿಂಗ್ ಮಾಡಬೇಕು. ಸೊ ಈ ರೀತಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು. ಸೊ ಅಲ್ಲಿ 90% ಗೆದ್ದಿರ್ತೀರಾ. ಥರ್ಡ್ ಬ್ಲೌಸ್ ಹೊಲಿಯೋಷ್ಟೊತ್ತಿಗೆ 100ಗೆ 100% ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದು. ಓಕೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಒಂದಷ್ಟು ಜನ ಈ ರೀತಿ ಪೂಜೆ ಮಾಡಿ ಟೈಲರಿಂಗಲ್ಲಿ ಸಕ್ಸಸ್ ಆಗ್ತೀರಾ, ಈ ರೀತಿ ಮಾಡಿ, ಈ ರೀತಿ ಟ್ರಿಕ್ಸ್ ಉಪಯೋಗಿಸಿ ಏನೇನೋ ಒಂದಷ್ಟು ವಿಡಿಯೋಸ್ಗಳು ಓಡಾಡ್ತಾ ಇದೆ. ಸೊ ನಾನಿಲ್ಲಿ ಹೇಳ್ತೀನಿ, ಟೈಲರಿಂಗ್ ಅಂತ ಅಲ್ಲ, ನೀವು ಯಾವುದೇ ಕೆಲಸ ಮಾಡಲಿ, ಅಂದರೆ ನಾನು ನಾನು ನಿಮ್ಮ ಯಾರನ್ನೂ ಮಿಸ್ಗೈಡ್ ಮಾಡ್ತಾ ಇಲ್ಲ. ದೇವ್ರ ಪೂಜೆ ಮಾಡಬೇಕಾ, ಖಂಡಿತ ನನ್ನ ಶಾಪಲ್ಲೂ ದೇವ್ರ ಫೋಟೋ ಇಟ್ಟಿದ್ದೀನಿ, ಖಂಡಿತ ನಾನು ಪೂಜೆ ಮಾಡ್ತೀನಿ. ಅದಕ್ಕೆ ಅಂತ ಒಂದು 10 ನಿಮಿಷ ಎತ್ತಿಟ್ಟಿದ್ದೀನಿ ಡೈಲಿ. ಸೊ ಅದನ್ನು ನಾನು ಮಾಡ್ತೀನಿ. ಬೆಳಗಿಂದ ಸಂಜೆವರೆಗೂ ನಾನು ಪೂಜೆ ಮಾಡ್ಕೊತ ಕೂತ್ಕೊಂಡ್ರೆ ಟೈಲರಿಂಗ್ ಕೆಲಸ ನಾನು ಯಾವುದೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಯಾರನ್ನೂ ಪೂಜೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ಪೂಜೆ ಮಾಡಿ ಅದು ಒಂದು ದಿವಸದಲ್ಲಿ ಒಂದು 10 ನಿಮಿಷ ನಾವು ಅದಕ್ಕೆ ಅಂತ ಎತ್ತಿಡಬೇಕು. ಓಕೆ ಬಟ್ ಈ ರೀತಿ ಪೂಜೆ ಮಾಡಿದ್ರೆ ಟೈಲರಿಂಗಲ್ಲಿ ಸಕ್ಸಸ್ ಆಗ್ತೀರಾ? ನಾನು ಈ ರೀತಿ ಪೂಜೆ ಮಾಡಿದೆ, ನಾನು ಟೈಲರಿಂಗಲ್ಲಿ ಸಕ್ಸಸ್ ಆದೆ. ಸೊ ಇದನ್ನೆಲ್ಲ ಸೈಡ್ಗಿಟ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ, ಹಾರ್ಡ್ ವರ್ಕ್, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಇಷ್ಟು ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಖಂಡಿತ. ಸೊ ಇವಾಗ ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ, ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಅದ್ರ ಬಗ್ಗೆ ನೀವು ಕುತ್ಕೊಂಡು ಥಿಂಕ್ ಮಾಡಬೇಕು. ಓಕೆ ಈಗ ನೀವು ಎಲ್ಲಾದರೂ ಮದುವೆಗೆ ಹೊರಟಿದ್ದೀರಾ, ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು, ಒಂದು ನೀವು ಸೀರೆ ತೊಗೊಳ್ಬೇಕು. ನಾರ್ಮಲಿ ಎಲ್ಲ ಹೆಣ್ಮಕ್ಳು ಮಾಡುವಂಥ ಕೆಲಸ, ಓಕೆನಾ? ಸೊ ಫಸ್ಟು ನೀವು ಅಲ್ಲೇನು ಥಿಂಕ್ ಮಾಡಬೇಕು, ಒಂದು ಸೀರೆ ತೊಗೊಳ್ಬೇಕು ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಓಕೆ ಯಾವ ರೀತಿ ಸೀರೆ ತೊಗೊಳ್ಬೇಕು, ಫಸ್ಟು ನೀವು ಯಾವ ರೀತಿ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀರಾ? ಫ್ಯಾನ್ಸಿ ಅಂತ ಅಂದರೆ ನಾರ್ಮಲಿ ಬರ್ತ್ಡೇ ಅಥವಾ ರಿಸೆಪ್ಷನ್, ಸೊ ಹೌ ಆ ಥರ ಸೀರೆ ಆ ಥರ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ನೀವು ಸೂಟ್ ಆಗುವಂಥ ಸೀರೆ ತೊಗೊಳ್ಬೇಕು. ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಪೂಜೆ ಪುನಸ್ಕಾರಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಾ, ಸೊ ಅಲ್ಲಿಗೆ ಸೂಟ್ ಆಗುವಂತಹ ಬಟ್ಟೆ ತೊಗೊಳ್ಬೇಕು. ಸೊ ಈಗ ಪೂಜೆ ಪುನಸ್ಕಾರ ಕೆಲವೊಂದು ದೇವಸ್ಥಾನದಲ್ಲಿ ಹಾಕ್ಬಿಟ್ಟಿದ್ದಾರೆ ಜೀನ್ಸ್ ಟಾಪ್, ಒಳಗೆ ಬಿಡೋದೇ ಇಲ್ಲ. ಸ್ಯಾರಿ ಅಥವಾ ಆಫ್ ಸ್ಯಾರಿ ಅಂದರೆ ಲೆಹೆಂಗಾ ಈ ಥರ ಹಾಕ್ಕೊಂಡು ಬಂದರೆ ಮಾತ್ರ ಒಳಗಡೆ ಬಿಡೋದು.
ಸೊ ಏನಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಲ್ಲಿಗೆ ಅದರದೇ ಸಿಸ್ಟಮ್ ಇರುತ್ತೆ. ಸೊ ನಾವು ದೇವಸ್ಥಾನಕ್ಕೆ ಹೋಗುವಾಗ ಜೀನ್ಸ್ ಅಥವಾ ಟಾಪ್ ಹಾಕ್ಕೊಂಡು ಹೋದರೆ ಲಕ್ಷಣ ಅಲ್ಲ. ದೇವಸ್ಥಾನಕ್ಕೆ ಹೋಗುವಾಗ ನೀಟಾಗಿ ಸೀರೆ ಉಟ್ಕೊಂಡು ಹೋದರೆ ಓಕೆ. ಯಾವುದಾದ್ರೂ ಮಾಡ್ರನ್ ಫಂಕ್ಷನ್ಸ್ ಅಟೆಂಡ್ ಮಾಡ್ತಿದ್ದೀರಾ 100% ಅಲ್ಲಿ ಮಾಡ್ರನ್ ಡ್ರೆಸ್ ಹಾಕಿ. ಇದ್ರ ಅರ್ಥ ಅಂದರೆ ನಾವು ಏನಾದರೂ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಅದ್ರ ಹಿಂದೆ ನಾವು ಥಿಂಕ್ ಮಾಡಬೇಕು, ನಾವು ಯಾವ ದಾರಿನಲ್ಲಿ ಹೋಗಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಅದನ್ನು ನಡ್ಕೊಬೇಕಲ್ಲಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವಾಗ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ, ಸೊ ಅದ್ರ ಹಿಂದೆ ನೀವು ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡಬೇಕು. ಏನು ಹಾರ್ಡ್ ವರ್ಕ್ ಮಾಡಬೇಕು? ಈಗ ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ನಮ್ಮ ದಾರಿನಲ್ಲೇ ಬರ್ತೀನಿ. ಟೈಲರಿಂಗ್ ಶಾಪ್ ಓಪನ್ ಮಾಡೋಕ್ಕೆ ಮುಂಚೆ ನೀವೇನೇನು ಥಿಂಕ್ ಮಾಡಬೇಕು? ನೀವು ಫಸ್ಟು ಪರ್ಫೆಕ್ಟ್ ಇದ್ದೀರಾ? ಒಂದು ಚಿಕ್ಕದಾಗಿ ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಡ್ರೆಸ್ ಬರುತ್ತೆ, ಬ್ಲೌಸ್ ಬರುತ್ತೆ, ಲಂಗ ಬ್ಲೌಸ್ ಬರುತ್ತೆ, ಫ್ರಾಕ್ಗಳು ಬರುತ್ತೆ. ಸೊ ಇಷ್ಟರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ? ಫಸ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಬೇಕು, ಕ್ಲಿಯರ್ ಮಾಡಬೇಕು. ಇಷ್ಟರಲ್ಲಿ ಇಷ್ಟಂತೂ ಬಂದೇ ಬರುತ್ತೆ. ವೆರೈಟೀಸ್ ಆಫ್ ಬಿಡಿ, ಸೈಡಲ್ಲಿ ಇಡೀರಿ, ಇದೆಲ್ಲ ಸೈಡಲ್ಲಿ ಇಡಿ. ಮಿನಿಮಮ್ ಸ್ಟಾರ್ಟಿಂಗ್ ಒಂದು ಶಾಪ್ ಓಪನ್ ಮಾಡ್ತೀವಿ ಅಂದರೆ ಡ್ರೆಸ್ಸು, ಬ್ಲೌಸು, ಫ್ರಾಕ್, ಸೊ ಇಷ್ಟಂತೂ ಬಂದೇ ಬರುತ್ತೆ. ಸೊ ಇಷ್ಟರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ? ಓಕೆ, ಫ್ರಾಕ್ನ ಸೈಡಲ್ಲಿ ಇಡೋಣ. ಡ್ರೆಸ್ಸು, ಬ್ಲೌಸ್ 100% ಬಂದೇ ಬರುತ್ತೆ. ಈ ಡ್ರೆಸ್ಸು, ಬ್ಲೌಸ್ ಎರಡರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ? ಸೊ ಅದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಅದಾದಮೇಲೆ ಶಾಪ್ ಓಪನ್ ಮಾಡೋಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕು, ಎಷ್ಟು ದಿವಸ ನಾನು ಖಾಲಿ ಕೈಯಲ್ಲಿ ಕೂತ್ಕೊಂಡು ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಎಷ್ಟು ಬರುತ್ತೆ, ಸೊ ನಾನು ಎಷ್ಟು ಅರ್ನ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಫಸ್ಟೇ ಪ್ಲಾನ್ ಮಾಡಿ ಆಮೇಲೆ ಶಾಪ್ ಓಪನ್ ಮಾಡಬೇಕು. ಏನೂ ಪ್ಲಾನ್ ಮಾಡ್ದಿರ ಅಲ್ಲೊಂದು ಅಂಗಡಿ ಇತ್ತು, ನಾನು ತೊಗೊಂಡೆ, ನಾನು ಓಪನ್ ಮಾಡಿದೆ, ನನಗೇನು ಬರೋಲ್ಲ, ಕೂತ್ಕೊಂಡೆ ಶಾಪಲ್ಲಿ, ಬಂದಿರೋದೆಲ್ಲ ಬಟ್ಟೆಗಳನ್ನೆಲ್ಲ ನಾನು ಹಾಳು ಮಾಡಿ ಕಳಿಸ್ದೆ ಅಂದರೆ ಶಾಪು ಉದ್ಧಾರ ಆಗಲ್ಲ, ನಿಮ್ಮ ಕೆಲಸನೂ ಉದ್ಧಾರ ಆಗಲ್ಲ, ಅಟ್ಟ ಫ್ಲಾಪ್ ಆಗಿಬಿಡುತ್ತೆ ಶಾಪ್ ಅಂತಲ್ಲ, ಯಾವುದೇ ಕೆಲಸ ಆಗಲಿ ನೀವು ಕರೆಕ್ಟಾಗಿ ಅದನ್ನು ಫಸ್ಟು ಥಿಂಕ್ ಮಾಡಿ ಮಾಡಬೇಕು. ಕೆಲಸ, ಟೈಲರಿಂಗ್ ಕೆಲಸ ಆಗಲಿ, ಯಾವುದೇ ಆಗಲಿ, ಪ್ರತಿಯೊಂದಕ್ಕೂ ನಾನು ಏನೇನು ವರ್ಡ್ಸ್ ಹೇಳಿದೆ ಖಂಡಿತ ಅದೆಲ್ಲ ಅಪ್ಲೈ ಆಗುತ್ತೆ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್. ನವಂಬರ್ 28ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ 6ನೇ ಬ್ಯಾಚ್ ಶುರುವಾಗ್ತಾಯಿದೆ. ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂಥವರು ಸ್ಕ್ರೀನ್ ಮೇಲೆ ಏನು ಶಾಪ್ ಇದೆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.